ಇಷ್ಟವಿಲ್ಲದ ಮದುವೆ ಇಷ್ಟವಾದಾಗ ಅಧ್ಯಾಯ 4. ಅವಳು ಹೆಚ್ಚು ಮಾತಾಡೋದಿಲ್ಲ ಕಣಪ್ಪ. ಮಾತ್ಗೂ ಭಯ ಪಡ್ತಾಳೆ. ತುಂಬ ನಾಚಿಕೆ ಸ್ವಭಾವದ ಹುಡುಗಿ. ಚಿಕ್ಕ ವಯಸ್ಸಿನಲ್ಲಿಯೇ ತಾಯಿನ ಕಳ್ಕೊಂಡ್ಳು. ತಾಯಿ ಪ್ರೀತಿ ಇಲ್ದಿರೋ ಮಗು. ಯಾರು ಏನೋ ಅಂದರೂ ಒಂದು ಮಾತು ಕೂಡ ತಿರುಗಿ ಮಾತಾಡೋದಿಲ್ಲ. ಅವಳನ್ನು ನಾನು ಬದುಕಿರೋವಾಗಲೇ ಅವಳ ಜೀವನಕ್ಕೆ ಒಂದು ದಾರಿ ಮಾಡಿ ಅವಳು ನೆಮ್ಮದಿಯಾಗಿರೋ ಹಾಗೆ ಮಾಡಬೇಕು ಅಂತ ಉಸಿರಿನ ಕಟ್ಟಿ ಹಿಡ್ಕೊಂಡು ಇನ್ನೂ ಬದುಕಿದ್ದೀನಿ ಕಣಪ್ಪ ಅಂತ ಕಣ್ಣು ತುಂಬ್ಕೊಳ್ತಾರೆ. ಅದಕ್ಕೆ ಸಿದ್ಧಾರ್ಥ್, ಅಂಕಲ್ ಅದಕ್ಕೆಲ್ಲ ಯಾಕಷ್ಟು ಬೇಜಾರು ಮಾಡ್ಕೊಳ್ತೀರಾ? ಅವಳಿಗೂ ಖಂಡಿತ ಒಳ್ಳೆ ಜೀವನ ಸಿಗುತ್ತೆ ಬಿಡಿ ಅಂತ ಹೇಳ್ತಾನೆ. ನಮ್ಮನೆ ವಿಷಯ ನಿಂಗೆ ಸರಿಯಾಗಿ ಗೊತ್ತಿಲ್ಲ ಕಣಪ್ಪ. ನನಗೆ ಒಬ್ಬ ಮಗ ಕೂಡ ಇದ್ದಾನೆ. ಅವನಿಗೆ ಮದುವೆ ಆಗಿದೆ. ಆದರೆ ಅವನ ಹೆಂಡತಿಗೆ ವಿಪರೀತ ದುಡ್ಡಿನುಚ್ಚು. ನನ್ನ ಮಗಳಿಗೆ ಪ್ರತಿದಿನ ಅಣುಕಿಸಿ ಕೊಂಕು ಮಾತಾಡಲಿಲ್ಲ ಅಂದರೆ ಅವಳಿಗೆ ನಿದ್ದೆ ಬರಲ್ಲ ಅನಿಸುತ್ತೆ. ಆದರೆ ಪಾಪ ಈ ಮಗು ಒಂದೇ ಒಂದು ಮಾತು ಕೂಡ ಹೇಳೋದಿಲ್ಲ. ಈಗಲೇ ಹೀಗೆ ನನಗೇನಾದರೂ ಆದರೆ ಆ ಮಗು ಗತಿ ಏನು ಅಂತ ಮತ್ತೆ ಕಣ್ಣು ತುಂಬಿಕೊಂಡ್ರು. ರಮಣ್ ಅವರು ಅಷ್ಟರಲ್ಲಿ ಊಟ ತಗೊಂಡು ಅಪೇಕ್ಷಾ ಹಾಸ್ಪಿಟ್ಲಿಗೆ ಬರ್ತಾಳೆ. ಸಿದ್ಧಾರ್ಥ್ ಅಲ್ಲಿರೋದನ್ನ ಗಮನಿಸಿದ ಅಪೇಕ್ಷಾ ಅವನ ಕಡೆ ತಲೆ ಎತ್ತಿ ಕೂಡ ನೋಡೋದಿಲ್ಲ. ಅವಳ ಪಾಡಿಗೆ ಅವಳು, ಅಪ್ಪಾಜಿ ಎದ್ದೇಳಿ ಊಟ ತಂದಿದ್ದೀನಿ, ಊಟ ಮಾಡಿ ಟ್ಯಾಬ್ಲೆಟ್ ತಗೊಳ್ಳೋರಂತೆ ಅಂತ ಅವರ ತಂದೆನ ಹಾಗೆ ನಿಧಾನವಾಗಿ ಮೇಲೆ ಕೂರ್ಸೋಕೆ ಹೋದವಳನ್ನ ತಡೆದ ಸಿದ್ಧಾರ್ಥ್, ಅಪೇಕ್ಷಾ ಎಲ್ಲಿ, ಈ ಕಡೆ ಬಾ, ನಾನು ಕೂರಿಸ್ತೀನಿ ಅಂತ ಅವಳ ಕೈ ಹಿಡಿದು ಪಕ್ಕಕ್ಕೆ ಸರಿಸ್ತಾನೆ. ಅವನು ಅವಳ ಕೈ ಮುಟ್ಟಿದ ತಕ್ಷಣ ತಲೆ ಬಗ್ಸಿದ ಅಪೇಕ್ಷಾ ತಕ್ಷಣ ಕತ್ತೆತ್ತಿ ಸಿದ್ಧಾರ್ಥ್ ಮುಖಾನ ನೋಡ್ತಾಳೆ. ಅವನ ಈ ನೋಟವನ್ನು ಕಂಡ ಸಿದ್ಧಾರ್ಥ್ಗೆ, ಅಬ್ಬಾ ಏನು ಲುಕ್, ಒಳ್ಳೆ ನಾಗವಲ್ಲಿ ಹಾಗೆ ಕಣ್ಣಲ್ಲೇ ಸುಟ್ಬಿಡ್ತೀಯ ಏನು ಅಂತ ಕೇಳ್ತಾನೆ. ತಕ್ಷಣ ತಲೆ ಬಗ್ಸಿ ನಿಂತ್ಕೊತಾಳೆ ಅಪೇಕ್ಷಾ. ಸುಮ್ಮನೆ ನಿಂತ್ಕೊಂಡ ಮಗಳನ್ನು ಕಂಡ ರಮಣ್ ಅವರು, ಏನು ಆಗ ನಿಂತ್ಕೊಂಡೆ ಪುಟ, ಊಟ ಬಡಿಸಮ್ಮ ಅಂತ ಹೇಳ್ತಾರೆ. ಅಪೇಕ್ಷಾ ಒಂದು ತಟ್ಟೆಗೆ ಅವಳು ತಂದಿದ್ದ ಅನ್ನ ಸಾಂಬಾರ್ ಹಾಗೆ ಒಂದು ಪಲ್ಯನ ಬಡಿಸಿ ಸುಮ್ಮನೆ ನಿಂತ್ಕೊಂಡ ಮಗಳನ್ನು ಕಂಡ ರಮಣ್ ಅವರು ಮತ್ತೊಮ್ಮೆ ಸಿದ್ಧಾರ್ಥ್ ಕೂಡ ಬಡಿಸಮ್ಮ ಅಂತ ಹೇಳ್ತಾರೆ. ಅದಕ್ಕೆ ಸಿದ್ಧಾರ್ಥ್, ಅಯ್ಯೋ ಇಲ್ಲ ಪರವಾಗಿಲ್ಲ ಅಂಕಲ್, ನಾನು ಮನೆಗೆ ಹೋಗಿ ಮಾಡ್ತೀನಿ ಅಂತ ಹೇಳ್ತಾನೆ. ಇಲ್ಲೇ ಮಾಡಪ್ಪ ಪರವಾಗಿಲ್ಲ, ನೀನು ಬಡಿಸ್ಮಗಳೇ ಅಂತ ಅಪೇಕ್ಷನ ಮುಖಾನ ನೋಡ್ತಾರೆ. ರಮಣ್ ಅವರು ಸರಿ ಅಂತ ಅಪೇಕ್ಷಾ ತಟ್ಟಿಗೆ ಅನ್ನ ಸಾಂಬಾರ್ ಮತ್ತು ಪಲ್ಯ ಕೂಡ ಬಡಿಸ್ತಾಳೆ. ಅಪೇಕ್ಷಾ ರಮಣ್ ಅವರ ತಟ್ಟೆಯಲ್ಲಿ ಕೈಗೆ ನೀರನ್ನು ಕೊಡ್ತಾಳೆ. ಹಾಗೆ ಸಿದ್ಧಾರ್ಥ್ಗೆ ಕೂಡ ಕೈಗೆ ನೀರು ಕೊಡೋಕ್ಕೆ ಹೋಗ್ತಾಳೆ. ಸಿದ್ಧಾರ್ಥ್ ಮಾತ್ರ ಕೈ ತೊಳೆದ ಅವಳನ್ನೇ ನೋಡಿಕೊಂಡು ಕುತ್ಕೊಂಡಿರ್ತಾನೆ. ಅಪೇಕ್ಷಾ ಕೂಡ ತಲೆ ಬಗ್ಗಿಸ್ಕೊಂಡೆ ಹಾಗೇ ನಿಂತಿರ್ತಾಳೆ. ಇದನ್ನು ಗಮನಿಸಿದ ರಮಣ್ ಅವರು, ಕೈ ತೊಳ್ಕೊಳಪ್ಪ, ಊಟ ತಣ್ಣಗಾಗುತ್ತೆ ಅಂತ ಹೇಳ್ತಾರೆ. ಕೈ ತಗೊಂಡ ಸಿದ್ಧಾರ್ಥ್ ಊಟ ಮಾಡೋಕ್ಕೆ ತಟ್ಟೆನ ಕೈಗೆ ಹಿಡ್ಕೊತಾನೆ. ಒಂದು ತುತ್ತು ಬಾಯಲ್ಲಿ ಇಟ್ಟ ಸಿದ್ಧಾರ್ಥ್ಗೆ ಊಟ ತುಂಬ ರುಚಿಯಾಗಿದೆ ಅನಿಸುತ್ತೆ. ತಕ್ಷಣವೇ ಕತ್ತೆತ್ತಿ ಅಪೇಕ್ಷಾ ಮುಖಾನ ನೋಡಿ, ಅಪೇಕ್ಷಾ ಊಟ ಸೂಪರಾಗಿದೆ, ನೀನು ಇಷ್ಟೊಂದು ಚೆನ್ನಾಗಿ ಅಡುಗೆ ಮಾಡ್ತೀಯಾ ಅಂತ ನನಗೆ ಖಂಡಿತ ಗೊತ್ತಿರಲಿಲ್ಲ. ಇಂಥ ಒಳ್ಳೆ ಊಟ ನನಗೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಅಪೇಕ್ಷಾ ಮುಖಾನ ನೋಡ್ತಾನೆ. ಆದರೆ ಅವಳು ಮಾತ್ರ ಏನೂ ಹೇಳೋದಿಲ್ಲ. ಸುಮ್ಮನೆ ತಲೆ ತಗ್ಗಿಸ್ಕೊಂಡು ನಿಂತಿರ್ತಾಳೆ. ಸಿದ್ಧಾರ್ಥ್ ಮಾತುಗಳನ್ನು ಕೇಳ್ದ ಇದ್ದ ರಮಣ್ ಅವರು, ಹೌದು ಕಣಪ್ಪ, ನನ್ನ ಮಗಳು ಅಡುಗೆ ಮಾತ್ರ ಅಲ್ಲ, ಎಲ್ಲ ಕೆಲಸಗಳನ್ನು ಕೂಡ ಅಷ್ಟೇ ಶ್ರದ್ಧೆ ವಹಿಸಿ ಅಚ್ಚುಕಟ್ಟಾಗಿ ಮಾಡ್ತಾಳೆ ಅಂತ ಹೇಳ್ತಾರೆ. ಇಬ್ಬರು ಊಟ ಮುಗಿಸಿದ ಮೇಲೆ ಅಪೇಕ್ಷಾ ಅವ್ರ ತಂದೆಯಿಂದ ತಟ್ಟೆನ ಇಸ್ಕೊತಾಳೆ. ಹಾಗೆ ಸಿದ್ಧಾರ್ಥ್ ಕಡೆ ತಿರುಗಿ ಅವನ ತಟ್ಟೆನ ಕೂಡ ಇಸ್ಕೊಳ್ಳೋಕ್ಕೆ ಹೋಗ್ತಾಳೆ. ಆದರೆ ಅವಳು ಏನು ಮಾಡಿದ್ರು ಬರೀ ಕೈ ಹಾಕಿದ್ದಾನ ಕಂಡ ಸಿದ್ಧಾರ್ಥ್ ಅವಳಿಗೆ ತಟ್ಟೆ ಕೊಡದೆ ತಟ್ಟೆನ ಗಟ್ಟಿಯಾಗಿ ಅವಳ ಮುಖಾನ ನೋಡ್ತಾನೆ. ಅವನು ಗಟ್ಟಿಯಾಗಿ ತಟ್ಟೆನ ಹಿಡ್ಕೊಂಡ್ರು ಕೂಡ ಅವಳು ಏನು ಮಾಡೋದೇ ಸುಮ್ಮನೆ ನಿಂತ್ಕೊತಾಳೆ. ಅಪೇಕ್ಷಾ ಮುಖಾನೇ ನೋಡ್ತಾ ಇದ್ದ ಸಿದ್ಧಾರ್ಥ್, ಇವಳಿಗೆ ಬಾಯಿ ಬಿಟ್ಟು ಮಾತಾಡೋಕ್ಕೇನಾಗಿದೆ, ಬಾಯಿ ಬಿಟ್ಟರೆ ಮುತ್ತು ಉದುರುತ್ತೆ ಅನ್ನೋ ಹಾಗೆ ಮಾತಾಡದೆ ಸುಮ್ಮನೆ ನಿಂತ್ಕೊತಾಳೆ. ಅವಳು ಕೊಡಿ ಅಂತ ಕೇಳುವವರೆಗೂ ನಾನು ತಟ್ಟೆನ ಕೊಡೋದೇ ಬೇಡ, ಕೈ ತೊಳೆದ ಹಾಗೆ ಕುತ್ಕೊತೀನಿ ಅಂತ ಸುಮ್ಮನೆ ಕುತ್ಕೊತಾನೆ. ಆದರೆ ಅವಳು ಮಾತ್ರ ಅವನ ತಟ್ಟೆನ ಅಲ್ಲೇ ಬಿಟ್ಟು ಅವರ ತಂದೆ ತಟ್ಟೆ ಮಾತ್ರ ತಗೊಂಡು ಅಲ್ಲೇ ಇದ್ದ ಸಿಂಕ್ ಹತ್ರ ಹೋಗಿ ತೊಳಿತಾ ಇರ್ತಾಳೆ. ಇದು ನೋಡಿದ ಸಿದ್ಧಾರ್ಥೆ, ಎಲ್ಲ ಇವಳ ಎಷ್ಟು ಕೊಬ್ಬಿರ್ಬೇಕು ಇವಳಿಗೆ, ನನ್ನನ್ನು ಇಲ್ಲಿ ಹೀಗೆ ಬಿಟ್ಟು ಒಬ್ಬಳೇ ಹೋದ್ಲು ಅಂತ ಅವಳ ಹಿಂದೆನೇ ಕೂಡ ಅವನು ಕೂಡ ತಟ್ಟೆ ತಗೊಂಡು ಸಿಂಕ್ ಹತ್ರ ಹೋಗ್ತಾನೆ. ಸಿದ್ಧಾರ್ಥನ ತಟ್ಟೆ ಕೂಡ ಸಿಂಕ್ ಒಳಗಡೆ ಹಾಕಿ ಅವಳ ಮುಖಾನೇ ನೋಡಿಕೊಂಡು ಕೈ ತೊಳ್ಕೊಳ್ತಾ ಹಾಗೆ ನಿಂತಿರ್ತಾನೆ. ಅಪೇಕ್ಷಾ ಮಾತ್ರ ತನ್ನ ಪಾಡಿಗೆ ತಾನು ತಟ್ಟೆ ತೊಳ್ಕೊಂಡು ಅಲ್ಲಿಂದ ಬರ್ತಾಳೆ. ಸಿದ್ಧಾರ್ಥ್ಗೆ ಮಾತ್ರ ಅವಳು ಹೀಗೆ ಮಾಡಿದ್ ನೋಡಿ ಕೋಪ ಬರುತ್ತೆ. ಅಯ್ಯೋ ಇವಳ ಅಜ್ಜಿ ಎಷ್ಟು ಕೊಬ್ಬು ಇವಳಿಗೆ, ಇವಳಂತ ಜಾಸ್ತಿ ಕೊಬ್ಬು ನನಗೆ ಇದೆ, ಇವಳಿಗಿಂತ ಕೊಬ್ಬೆ ನನಗಿದೆ. ಆದರೂ ಇವಳಿಗೋಸ್ಕರ ನನ್ನ ಕೊಬ್ಬು ಅಹಂಕಾರ ಈಗೋ ಎಲ್ಲನೂ ಬಿಟ್ಟು ಹಿಂದೆನೇ ಸುತ್ತುತ್ತಾ ಇದ್ದರೆ ಇವಳು ಮಾತ್ರ ನನ್ನ ಜೊತೆ ಹೀಗೆ ನಡ್ಕೊಳ್ತಿದ್ದಾಳೆ. ಇವಳ ಜೊತೆ ಮುಂದೆ ನನ್ನ ಜೀವನ ಹೆಂಗೆ ಅಂತ ಯೋಚನೆ ಮಾಡಿದವನಿಗೆ, ನಾನು ಮದುವೆ ಆಗೋ ಹುಡುಗಿಗೆ ನಾನು ಹೆಂಡತಿಯಾಗಿ ಬರೋಳಿಗೆ ಇಷ್ಟಾದರೂ ಆಟಿಟ್ಯೂಡ್ ಇರಲೇಬೇಕು ಅಂತ ಮನಸ್ಸಲ್ಲೇ ಅಂದ್ಕೊಂಡು ನಿಂತಲ್ಲೇ ನಗ್ತಾ ಇದ್ದ. ಸಿದ್ಧಾರ್ಥ್ ಹಾಗೆ ಸುಮ್ಮನೆ ನಿಂತ್ಕೊಂಡು ಒಬ್ಬನೇ ನಗ್ತಾ ಇರೋದನ್ನ ಕಂಡ ರಮಣ್ ಅವರು, ಸಿದ್ಧಾರ್ಥ್ ಯಾಕಪ್ಪ ಒಬ್ಬನೇ ನಗ್ತಿದ್ಯಾ, ಏನಾಯಿತು, ನಮಗೂ ಕೂಡ ಹೇಳು, ನಾವು ನಗೋಣ ಅಂತ ಕೇಳಿದ್ರು. ತಕ್ಷಣವೇ ಎಚ್ಚೆತ್ಕೊಂಡ ಸಿದ್ಧಾರ್ಥ್, ಹಾಗೇನಿಲ್ಲ ಅಂಕಲ್, ಹೀಗೆ
ಏನೋ ನೆನಪಾಯ್ತು ಅಷ್ಟೇ ಅಂತ ಕೈ ತೊಳ್ಕೊಂಡು ಅವರ ಹತ್ತಿರ ಬಂದ. ಅಪೇಕ್ಷಾ ನೀನು ಕೂಡ ಊಟ ಮಾಡು, ಟೈಮ್ ಆಯಿತು ಅಂತ ಅವಳ ಮುಖಾನ ನೋಡ್ದ. ಅವಳು ಮಾತ್ರ ಏನೂ ಮಾತಾಡಲಿಲ್ಲ. ಅವಳ ನೋಡಿದ ಸಿದ್ದು ಥೂ ಕರ್ಮ ಅಂತ ರಮಣ್ ಅವ್ರ ಕಡೆ ತಿರುಗಿ ಸರಿ ಅಂಕಲ್ ನಾನಿನ್ನ ಬರ್ತೀನಿ ಬಾಯ್ ಅಪೇಕ್ಷಾ ಅಂತ ಹೇಳಿ ರೂಮಿಂದ ಆಚೆ ಹೊರಟ. ರಮಣ್ ಅವರು ಸರಿ ಕಣಪ್ಪ ಆಯಿತು ಹುಷಾರು ಅಂತ ಹೇಳಿದರು. ಅವನು ಹೊರಗಡೆ ಹೋಗ್ತಾ ಇರೋದನ್ನ ನೋಡಿದ ಅಪೇಕ್ಷೆಗೆ ಮತ್ತದೇ ಯೋಚನೆಗಳು. ಇವರು ನಿಜವಾಗ್ಲೂ ಒಳ್ಳೆಯವರ ಅಥವಾ ಕೆಟ್ಟವರ ಅಂತ. ಇಲ್ಲ ಇವರು ಒಳ್ಳೆಯವರಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಇವರು ಒಳ್ಳೆಯವರಾಗಿದ್ದರೆ ಆ ಹುಡುಗಿನ ಜೊತೆ ಈ ರೀತಿ ಅಷ್ಟು ಕೆಟ್ಟದಾಗಿ ನಡ್ಕೋತಾ ಇರಲಿಲ್ಲ ಅಂತ ಮನಸ್ಸಲ್ಲಿ ಯೋಚನೆ ಮಾಡಿಕೊಂಡು ಅವನ ಕಡೆಗೆ ನೋಡ್ತಾ ಇದ್ಲು. ಅವನು ಡೋರ್ ಹತ್ರ ಹೋಗಿ ಹಿಂದೆ ತಿರುಗಿ ನೋಡಿದ ತಕ್ಷಣ ಅಪೇಕ್ಷಾ ತಲೆ ತಗ್ಸಿ ಕುಂತ್ಕೊಂಡಳು. ಅವಳು ಹೀಗೆ ಮಾಡಿ ನೋಡಿ ಸಿದ್ಧಾರ್ಥ್ ನಗು ಬಂತು. ತಲೆ ಕೆಡ್ಕೊಂಡು ಸೀದಾ ಕಾರ್ ತೊಗೊಂಡು ಮನೆಗೆ ಬಂದ. ಅವನು ಮನೆಗೆ ಬಂದಾಗ ಎಲ್ಲರೂ ಡೈನಿಂಗ್ ಟೇಬಲ್ ಹತ್ರ ಕುತ್ಕೊಂಡು ಊಟ ಮಾಡ್ತಾಯಿದ್ರು. ಸಿದ್ಧಾರ್ಥ್ ತಂದೆ ಮೋಹನ್ ಅವರು ಬಿಸ್ನೆಸ್ ಟ್ರಿಪ್ ಮುಗಿಸ್ಕೊಂಡು ಕೂಡ ಮನೆಗೆ ಬಂದಿದ್ದರು. ಸಿದ್ಧಾರ್ಥ್ ಬಂದಿದ್ದನ್ನು ಗಮನಿಸಿ ಮೋಹನ್ ಅವರು ಬಾ ಸಿದ್ದು ಊಟ ಮಾಡು ಅಂತ ಕರೆದ್ರು. ಅದಕ್ಕೆ ಸಿದ್ಧಾರ್ಥ್ ಓ ಡ್ಯಾಡಿ ನೀವು ಯಾವಾಗ ಬಂದ್ರಿ ಅಂತ ಕೇಳ್ದ. ನಾನು ಬಂದು 1 ಅವರ್ ಆಯಿತು. ನೀನೆಲ್ಲೋಗಿದ್ದೆ ಅಂತ ಕೇಳಿದ್ರು. ಇಲ್ಲೇ ಹೊರಗಡೆ ನನ್ನ ಫ್ರೆಂಡ್ ಮೀಟ್ ಮಾಡೋಕ್ಕೆ ಅಂತ ಹೋಗಿದ್ದೆ ಅಂತ ಹೇಳ್ದ ಸಿದ್ಧಾರ್ಥ್. ನಂದು ಊಟ ಆಯಿತು, ನೀವು ಊಟ ಮಾಡಿ, ನಾನು ಹೊರಗಡೆ ನನ್ನ ಫ್ರೆಂಡ್ಸ್ ಜೊತೆ ಊಟ ಮಾಡ್ಕೊಂಡು ಬಂದೆ ಅಂತ ಹೇಳ್ದ. ಮೋಹನ್ ಅವರು ಪಕ್ಕದಲ್ಲಿ ಇದ್ದಿದ್ದರಿಂದ ಮೇನಕಾ ಅವರು ಹಾಗೆ ಹೇಳಿದ್ರು. ಹೇಗಪ್ಪ ನಮ್ಮ ಜೊತೆ ಕುತ್ಕೊಂಡು ಇನ್ನೊಂದು ಸ್ವಲ್ಪ ಊಟ ಮಾಡು ಅಂತ ಕರೆದ್ರು. ಅದಕ್ಕೆ ಸಿದ್ಧಾರ್ಥ್ ಇಲ್ಲ ಬೇಡ ಅಮ್ಮ ನನಗೆ ನೀವು ಊಟ ಮಾಡಿ ಅಂತ ಅವರ ಅಜ್ಜಿ ಕಡೆ ತಿರುಗಿ ಗುಡ್ ನೈಟ್ ಸಿತ್ತು ಅಂತ ಹೇಳಿ ಸೀದಾ ತನ್ನ ರೂಮ್ಗೆ ಹೋದ. ಸಿದ್ಧಾರ್ಥ್ ಫ್ರೆಶ್ ಆಗಿ ಬೆಡ್ ಮೇಲೆ ಹಾಗೆ ಮಲ್ಕೊಂಡ. ಅಪೇಕ್ಷಾ ನೆನಪಲ್ಲಿ ನಿದ್ದೆಗೆ ಜಾರಿದ. ಇತ್ತ ಅಪೇಕ್ಷಾ ಹಾಸ್ಪಿಟಲ್ನಲ್ಲಿ ಅವಳು ಕೂಡ ನಿದ್ದೆಗೆ ಜಾರಿದಳು. ಎಂದಿನಂತೆ ಬೆಳಗ್ಗೆ ಬೇಗ ಎದ್ದ ಅಪೇಕ್ಷಾ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದ ಬಾಗಿಲು ತೊಳೆದು ರಂಗೋಲಿ ಹಾಕಿ ಮನೆಗೆ ಬಂದು ತಿಂಡಿ ಮಾಡಿ ಬಾಕ್ಸಿಗೆ ಹಾಕೊಂಡು ಸೀದಾ ಆಸ್ಪತ್ರೆಗೆ ಬಂದಳು. ರಮಣ್ ಅವರಿಗೆ ಕಾಲು ಮುರಿದ್ರಿಂದ ದೇವಸ್ಥಾನದ ಪೂಜೆ ಕೆಲಸ ಅಪೇಕ್ಷಾ ಅಣ್ಣ ದಿನಕರ್ಗೆ ವಹಿಸಿದ್ರು. ದೇವಸ್ಥಾನದ ಆಡಳಿತ ಮಂಡಳಿಯವರು ಆಸ್ಪತ್ರೆಗೆ ಬಂದ ಅಪೇಕ್ಷಾ ತನ್ನ ತಂದೆಯ ಆರೈಕೆಯಲ್ಲಿ ತೊಡಗಿದ್ಲು. ಸಿದ್ಧಾರ್ಥ್ ಕೂಡ ಆಗಾಗ ಬಂದು ನೋಡ್ಕೊಂಡು ಹೋಗ್ತಾ ಇದ್ದ. 1 ವಾರ ಕಳೆದ ನಂತರ ರಮಣ್ ಅವರನ್ನು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಮಾಡಿದ್ರು. ತನ್ನ ತಂದೆನ ಅವ್ರ ಅತ್ತಿಗೆ ಸರಿಯಾಗಿ ನೋಡ್ಕೊಳ್ಳಲ್ಲ ಅಂತ ಗೊತ್ತಿದ್ದ ಅಪೇಕ್ಷಾ ಕಾಲೇಜ್ಗೆ ಹೋಗೋದನ್ನು ನಿಲ್ಲಿಸ್ಬಿಟ್ಲು. ರಮಣ್ ಅವರು ಎಷ್ಟು ಹೇಳಿದ್ರು ಅವ್ರ ಮಾತು ಕೇಳದೆ ರಮಣ್ ಅವರ ಆರೈಕೆಯಲ್ಲಿ ತೊಡಗಿದ್ಲು. ಇಷ್ಟು ದಿನ ಹೇಗೋ ಸಿದ್ಧಾರ್ಥ್ ಅಪೇಕ್ಷಾ ಹಾಸ್ಪಿಟಲ್ಲಾದ್ರೂ ಹೋಗಿ ನೋಡ್ಕೊಂಡು ಬರ್ತಾ ಇದ್ದ. ಆದರೆ ಈಗ ಅವಳನ್ನು ಹೇಗೆ ನೋಡೋದು ಅಂತ ಚಿಂತೆ ಆಯಿತು. ಸಿದ್ಧಾರ್ಥ್ಗೆ ಅವಳು ಮನ್ಗೋಗಿ ನೋಡೋಣ ಅಂತ ಅಂದ್ಕೊಂಡ. ಬೇಡ ಆಮೇಲೆ ಸುಮ್ಮನೆ ನನ್ನಿಂದ ಅವಳಿಗೆ ತೊಂದರೆ ಆಗುತ್ತೆ ಅಂತ ಸುಮ್ಮನೆ ಆದ. ಅಪೇಕ್ಷಾ ಬೆಳಗ್ಗೆ ಬೇಗನೆ ಎದ್ದು ದೇವಸ್ಥಾನ ಸ್ವಚ್ಛ ಮಾಡುವ ವಿಷಯ ತಿಳ್ಕೊಂಡಿದ್ದ ಸಿದ್ಧಾರ್ಥ್ ಬೆಳಗ್ಗೆ ಬೇಗ ಹೋಗಿ ಅವಳನ್ನು ದೇವಸ್ಥಾನದಲ್ಲಿ ನೋಡ್ಕೊಂಡು ಬರೋಣ ಅಂತ ರಾತ್ರಿನೇ 4 ಗಂಟೆ ಅಲಾರಾಮ್ ಇಟ್ಟು ಮಲಗಿದ್ದವನಿಗೆ ಬೆಳಗ್ಗಿನ ಜಾವ 4 ಗಂಟೆಯಲ್ಲಿ ಅಲಾರಾಮ್ ಸದ್ದಿಗೆ ಎಚ್ಚರವಾಯಿತು. ಇಷ್ಟು ಬೇಗ ಯಾರು ಎದ್ದೊಳ್ತಾರೆ ಅಂತ ಅಲಾರಾಮ್ ಆಫ್ ಮಾಡಿ ಮತ್ತೆ ಮಲ್ಕೊಂಡ ಸಿದ್ಧಾರ್ಥ್. ತಕ್ಷಣ ಏನೋ ನೆನಪಾದವನಿಗೆ ಪಟ್ ಅಂತ ಎದ್ದು ಬೆಡ್ ಮೇಲೆ ಕುತ್ಕೊಂಡ. ಅಪೇಕ್ಷಾ ನೋಡೋಕ್ಕೆ ಅಲಾರಾಮ್ ಇಟ್ಟಿದ್ದು ನೆನಪಾಗಿ ಅವತ್ತು ಬೇಗ ಎದ್ದು ಈ ಚಳಿಲಿ ಯಾವನ್ ಮಾಡ್ತಾನೆ ಇಷ್ಟು ಬೆಳಿಗ್ಗೆ ಅಂತ ಬ್ರಷ್ ಮಾಡಿಕೊಂಡು ಬರೀ ಮುಖ ತೊಳೆದು ನಿಧಾನವಾಗಿ ಕೆಳಗಡೆ ಇಳಿದು ಬಂದವನೇ ಕಾರ್ ಕೀ ತಗೊಂಡು ಸೀದಾ ದೇವಸ್ಥಾನಕ್ಕೆ ಹೋದ. ದೇವಸ್ಥಾನಕ್ಕೆ ಹೋದವನು ಒಂದು ಕಂಬದ ಮರೆಯಲ್ಲಿ ಸುಮ್ಮನೆ ನಿಂತ್ಕೊಂಡ. ಸಿದ್ಧಾರ್ಥ್ ಅಪೇಕ್ಷಾ ಬೆಳಗ್ಗೆನೆ ತನ್ನ ತಲೆ ಸ್ನಾನ ಮಾಡಿ ಕೆಂಪು ಬಣ್ಣದ ಲಂಗ ದಾವಣಿ ಹಾಕಿದ್ಲು. ತಲೆಯಲ್ಲಿ ಟವಲ್ ಇನ್ನೂ ಹಾಗೆ ಇತ್ತು. ಕಲ್ಯಾಣಿಯಿಂದ ಬಿಂದಿಗೆ ನೀರು ತುಂಬಿಕೊಂಡು ದೇವಸ್ಥಾನ ಎಲ್ಲ ತೊಳಿತಾ ಇದ್ದಳು. ಕಂಬದ ಮರೆಯಲ್ಲಿ ನಿಂತುಕೊಂಡು ಅಪೇಕ್ಷಾನ ನೋಡ್ತಾ ಇದ್ದ ಸಿದ್ಧಾರ್ಥ್ಗೆ ಅವಳ ಅಂದ ನೋಡಿ ಕಳೆದು ಹೋಗಿದ್ದ. ಯಾವತ್ತೂ ಅಷ್ಟು ಬೇಗ ಎದ್ದೇ ಇರಲಿಲ್ಲ ಸಿದ್ಧಾರ್ಥ್. ಆ ತಣ್ಣನೆ ವಾತಾವರಣ, ಆಗ ತಾನೇ ನಿಧಾನವಾಗಿ ಉದಯಿಸುತ್ತಿರುವ ಸೂರ್ಯನ ಉದಯದಿಂದ ನಿಧಾನವಾಗಿ ಮರೆಯಾಗುತ್ತಿರುವ ಚಂದಿರ ಬೆಳದಿಂಗಳ ಆ ಸುಂದರವಾದ ವಾತಾವರಣದಲ್ಲಿ ಅಪ್ಸರೆಯನ್ನು ನಾಚಿಸುವಂತಹ ಹುಡುಗಿ ಅಪೇಕ್ಷಾ. ಇದನ್ನೆಲ್ಲ ನೋಡ್ತಾ ಇದ್ದ ಸಿದ್ಧಾರ್ಥ್ಗೆ ಒಂದು ಕ್ಷಣ ಅವನ ಮೈ ರೋಮಾಂಚನವಾಗಿತ್ತು. ದೇವರು ಅಂದರೆ ನಂಬಿಕೆನೇ ಇರೋ ಸಿದ್ಧಾರ್ಥ್ ಮೊದಲ ಬಾರಿಗೆ ಕೈ ಮುಗಿದು ಆ ದೇವರ ಹತ್ರ ಅಪೇಕ್ಷಾ ನನ್ನ ಹೆಂಡತಿಯಾಗಿ ಬರೋ ಹಾಗೆ ಮಾಡಪ್ಪ ಅಂತ ಕೈ ಮುಗಿದು ಕೇಳ್ಕೊಂಡ. ತುಂಬ ಹೊತ್ತು ಹಾಗೆ ಅಪೇಕ್ಷಾನ ನೋಡ್ಕೊಂಡು ನಿಂತಿದ್ದ ಸಿದ್ಧಾರ್ಥ್ಗೆ ಸಡನ್ ಆಗಿ ಕೆಮ್ಮು ಬಂತು. ಕೆಮ್ಮು ಬಂದ ಮೇಲೆ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಹೇಗಾಗುತ್ತೆ, ಅವನು ಜೋರಾಗಿ ಕೆಮ್ಮಿದ. ತನ್ನ ಪಾಡಿಗೆ ಅವಳು ದೇವಸ್ಥಾನದ ಕ್ಲೀನ್ ಮಾಡ್ತಿದ್ದ ಅಪೇಕ್ಷಾಗೆ ಯಾರೋ ಕೆಮ್ಮಿದ್ದು ಕೇಳಿಸಿ ಸುತ್ತ ತಿರುಗಿ ನೋಡಿದಳು. ಆದರೆ ಅಲ್ಲಿ ಯಾರೂ ಕಾಣಿಸ್ಲಿಲ್ಲ. ಮತ್ತೊಮ್ಮೆ ಸರಿಯಾಗಿ ಗಮನಿಸಿ ನೋಡಿದ ಅಪೇಕ್ಷಾಗೆ ಕಂಬದ ಮರೆಯಲ್ಲಿ ಯಾರೋ ನಿಂತಿರೋ ಹಾಗೆ ಕಾಣಿಸ್ತಿತ್ತು. ಅಪೇಕ್ಷಾಗೆ ತುಂಬ ಭಯ ಆಯಿತು. ತಕ್ಷಣವೇ ಯಾರದು ಅಲ್ಲಿ ಕಂಬದ
ಹಿಂದೆ ನಿಂತಿರೋದು ಅಂತ ಕೇಳಿದ್ಲು. ಸಿದ್ಧಾರ್ಥ ನಾನು ಸಿಕ್ಕಿ ಹಾಕ್ಕೊಂಡೆ ಅಂತ ನಿಧಾನವಾಗಿ ಕಂಬದಿಂದ ಹೊರಗಡೆ ಬಂದ. ಸಿದ್ಧಾರ್ಥನ ನೋಡಿದ ಅಪೇಕ್ಷೆಗೆ ಮತ್ತಷ್ಟು ಭಯ ಆಯಿತು. ಇವರೇನು ಮಾಡ್ತಿದ್ದಾರೆ ಇಲ್ಲಿ, ಅದು ಇಷ್ಟೊತ್ತಿನಲ್ಲಿ ಯಾಕೆ ಬಂದಿರೋದು ಅಂತ ಮತ್ತಷ್ಟು ಗಾಬರಿ ಆಯಿತು ಅಪೇಕ್ಷೆಗೆ. ಅಪೇಕ್ಷೆ ತಲೆಯಲ್ಲಿ ಏನೇನು ಓಡ್ತಿದೆ ಅಂತ ತಿಳ್ಕೊಂಡ ಸಿದ್ಧಾರ್ಥ ಸೀದಾ ಅಪೇಕ್ಷೆ ಹತ್ರ ಬಂದು, ನಾನೇನು ಈ ದೇವಸ್ಥಾನಕ್ಕೆ ನಿನಗೋಸ್ಕರ ಬರಲಿಲ್ಲ, ಇಷ್ಟೊತ್ತಲ್ಲಿ ಇಲ್ಲಿ ಪ್ರಸಾದ ಕೊಡ್ತಾರೆ, ಆ ಪ್ರಸಾದ ತುಂಬ ರುಚಿಯಾಗಿರುತ್ತೆ ಅಂತ ನಾನು ನನ್ನ ಫ್ರೆಂಡ್ ಹೇಳ್ದೆ, ಅದಕ್ಕೆ ಪ್ರಸಾದ ತಿನ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳಿದ ಸಿದ್ಧಾರ್ಥ್. ಅಪೇಕ್ಷಾ ಏನೂ ಅರ್ಥ ಆಗಲಿಲ್ಲ. ಕಣ್ಣು ಮಿಟಿಕ್ಸದೆ ಸಿದ್ಧಾರ್ಥ್ ಮುಖನೇ ನೋಡಿಕೊಂಡು ನಿಂತ್ಕೊಂಡ್ಳು ಅಪೇಕ್ಷಾ. ಅವಳ ಮುಖದ ಮುಂದೆ ಕೈ ಆಡಿಸಿದ ಸಿದ್ಧಾರ್ಥ್, ನೀನು ಇಷ್ಟು ಬೇಗ ಬೆಳಗ್ಗೆ ತಲೆ ಸ್ನಾನ ಮಾಡಿದ್ಯಲ್ಲ, ಹುಷಾರು ತಪ್ಪಿದ್ರೆ ಏನು ಮಾಡೋದು, ಇನ್ಮೇಲೆ ಹೀಗೆ ಬೆಳಗ್ಗೆ ತಲೆ ಸ್ನಾನ ಮಾಡಬೇಡ, ಬೇಗ ಮನ್ಗೋಗು ಅಂತ ಅಲ್ಲಿಂದ ಸೀದಾ ತನ್ನ ಕಾರ್ ಹತ್ರ ಹೋದ ಸಿದ್ಧಾರ್ಥ್. ಮನೆಗೆ ಕಡೆ ಹೊರಟ ಅಪೇಕ್ಷಾ ಮಾತ್ರ ಅವ್ರು ಯಾಕೆ ಹೀಗೆ ಹೇಳಿದ್ರು ಅಂತ ಅಲ್ಲೇ ಯೋಚನೆ ಮಾಡಿಕೊಂಡು ನಿಂತ್ಕೊಂಡು. ಸಿದ್ಧಾರ್ಥ್ ಹೋಗಿದ್ದು ಅವನ ಕಾರಿನ ಸೌಂಡಿಂದ ಗೊತ್ತಾಯಿತು. ಅಪೇಕ್ಷಾ ಕೂಡ ಎಲ್ಲ ತೊಳೆದು ಮುಗಿಸಿ ಅವಳು ಕೂಡ ತನ್ನ ಮನೆಗೆ ಹೋದ್ಲು. ಸಿದ್ಧಾರ್ಥ್ ದೇವಸ್ಥಾನದಿಂದ ಮನೆಗೆ ಬಂದಾಗ ಬೆಳಗ್ಗೆ 6 ಆಗಿತ್ತು. ಅವನು ಒಳಗಡೆ ಬರ್ತಾ ಇರೋದನ್ನ ನೋಡಿದ್ದ ಅವರ ಅಜ್ಜಿ ಸೀತಾಲಕ್ಷ್ಮಿ, ಇದೇನಪ್ಪ ಆಶ್ಚರ್ಯ, ಇಷ್ಟು ಬೇಗನೆ ಎದ್ದು ಇಲ್ಲೇ ಎಲ್ಲೋಗಿದ್ದೆ ಸಿದ್ದು, ನೀನು ಯಾವತ್ತೂ ಇಷ್ಟು ಬೇಗ ಎದ್ದೋಳಿಲ್ವಲ್ಲ ಅಂತ ಕೇಳಿದ್ರು. ಅದಕ್ಕೆ ಸಿದ್ಧಾರ್ಥ್, ನನ್ನ ಗರ್ಲ್ ಫ್ರೆಂಡು ಜೊತೆ ಬೆಳಗ್ಗೆನೆ ಕಂಬೈನ್ ಸ್ಟಡಿ ಮಾಡೋಕ್ಕೆ ಹೋಗಿದ್ದೆ ಸೀತು ಅಂತ ಹೇಳಿದ. ಸೀದಾ ಅವನ ರೂಮಿಗೆ ಹೋದ ಸೀತಾಲಕ್ಷ್ಮಿ ಅವ್ರಿಗೆ ಸಿದ್ಧಾರ್ಥ್ ಮಾತಿಂದ ನಗು ಬಂತು. ಒಳ್ಳೆ ಹುಡುಗ ಅಂತ ಅವರು ಕೂಡ ಅವ್ರ ರೂಮ್ಗೆ ಹೋದರು. ಸಿದ್ಧಾರ್ಥ್ ರೂಮ್ಗೆ ಹೋದವನು ಮತ್ತೆ ಹೋಗಿ ಬೆಡ್ ಮೇಲೆ ಮಲ್ಕೊಂಡ. ಸ್ವಲ್ಪ ಹೊತ್ತಾಗೆ ರೆಸ್ಟ್ ಮಾಡಿ ಸ್ನಾನ ಮಾಡಿ ಫ್ರೆಶ್ ಆಗಿ ಕಾಲೇಜ್ಗೆ ಹೋಗೋಕ್ಕೆ ರೆಡಿಯಾಗಿ ಕೆಳಗಡೆ ಇಳಿದು ಬಂದ. ಅವನು ಬರೋ ಅಷ್ಟರಲ್ಲಿ ಎಲ್ಲರೂ ತಿಂಡಿ ತಿಂತ ಕೂತಿದ್ರು. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳಿದ ಸಿದ್ಧಾರ್ಥ್. ಅವನು ಕೂಡ ಡೈನಿಂಗ್ ಟೇಬಲ್ ಹತ್ರ ತಿಂಡಿ ತಿನ್ನೋಕ್ಕೆ ಕುತ್ಕೊಂಡ. ಅದೇ ಸಮಯಕ್ಕೆ ಸರಿಯಾಗಿ ಮೇನಕಾ ಅವರ ತಮ್ಮ ಮಹಂತೇಶ್ ಅವರ ಮನೆಗೆ ಬಂದ. ತನ್ನ ತಮ್ಮ ಬಂದಿದ್ದು ಕೂಡ ಮೇನಕಾ ಅವರು, ಹೇಗಿದ್ಯಾ ಮಹಾ, ನೀನು ನೋಡಿ ಎಷ್ಟೊಂದು ದಿನ ಆಯಿತು, ಬಾ ತಿಂಡಿ ತಿನ್ನು ಮೊದಲು ಅಂತ ಕರೆದ್ರು. ಅದಕ್ಕೆ ಸೀತಾಲಕ್ಷ್ಮಿ ಅವರು ಮನಸ್ಸಲ್ಲೇ, 3 ತಿಂಗಳಿಂದ ಇಲ್ಲೇ ಟೆಂಟ್ ಹೊಡೆದಿದ್ದವನು 1 ವಾರದಿಂದ ತಾನೇ ಹೋಗಿದ್ದಾನೆ, ಇವಳು ನೋಡಿದ್ರೆ ಎಷ್ಟು ದಿನ ಆಯಿತು, ಇವಳು ನಿನ್ನ ನೋಡಿ ಅಂತಿದ್ದಾಳೆ ಅಂತ ಮನಸ್ಸಲ್ಲಿ ಅಂದ್ಕೊಂಡ್ರು. ತಂಪಾಡಿಗೆ ಅವರು ತಿಂಡಿ ತಿಂತಾ ಇದ್ರು. ಮಹಂತೇಶ್ ಕೂಡ ಬಂದು ತಿಂಡಿ ತಿನ್ನೋಕೆ ಕೂತ್ಕೊಂಡ. ಸಿದ್ಧಾರ್ಥ್ ಬೇಗನೆ ತಿಂಡಿ ತಿಂದು ಎಲ್ಲರಿಗೂ ಕಾಲೇಜ್ಗೆ ಹೋಗಿ ಬರೋದಾಗಿ ಹೇಳಿ ಅಲ್ಲಿಂದ ಸೀದಾ ತನ್ನ ಕಾರ್ ತಗೊಂಡು ಕಾಲೇಜ್ಗೆ ಹೊರಟ. ಕತೆ ಮುಂದುವರಿಯುವುದು.